ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ BS ಅಪ್ಪಣ್ಣವರು ಮಾತಾಡ್ತಿದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಬದಲಾಗುತ್ತಿರುವ ಬದುಕಿನ ಬಗ್ಗೆ ಹೇಳಕ್ಕಂತ ಬಂದಿದ್ದೀನಿ. ಡಿಯರ್ ಫ್ರೆಂಡ್ಸ್, ಜೀವನ ಅಂದ್ರೆ ಏನು ಅಂತ ಗೊತ್ತಾ? ಅದು ಒಂಥರ ನದಿಯ ಹಾಗೆ ಮೇಲೆ ನೋಡಕ್ಕೆ ಶಾಂತವಾಗಿ ಕಾಣುತ್ತೆ, ಆದರೆ ಒಳಗಡೆ ಎಂಥ ಸುಳಿ ಇರುತ್ತೆ ಅನ್ನೋದು ಅದರಲ್ಲಿ ಮುಳುಗಿದವನಿಗಷ್ಟೇ ಗೊತ್ತು. ಇವತ್ತು ನಾನು ಒಂದು ಲೇಖನಿಯ ಶೈಲಿಯಲ್ಲಿ ನಿಮಗೆ ಒಂದು ಮಾತನ್ನ ಹೇಳ್ಬೋದು. ವಿಷಯ ದೊಡ್ಡದಾಗಿರ್ಬೋದು, ಭರವಸೆಯ ಬರಹಗಾರ ಅಕ್ಷರ ರಾಕ್ಷಸ ರವಿ ಬೆಳಗೆರೆಯವರು ಒಮ್ಮೆ ಒಂದು ಮಾತನ್ನ ಹೇಳಿದರು. ಬೆಳಗಿನ ಜಾವದ ಮಂಜಿನ ಹನಿಗಳು ಎಲೆಯ ಮೇಲೆ ಕುಳಿತು ಹೊಳೆಯುತ್ತಿದ್ದರೆ ಮನುಷ್ಯ ಬೆಳಗಿನ ಸೂರ್ಯೋದಯದಲ್ಲಿ ಹೊಸ ಭರವಸೆಯನ್ನ ಕಾಣ್ತಾನೆ ಅಂತ. ಡಿಯರ್ ಫ್ರೆಂಡ್ಸ್, ಆದರೆ ಇವತ್ತಿನ ಕಾಲ ನೋಡಿ ಹೇಗಿದೆ. ಮನುಷ್ಯನಿಗೆ ಮಂಜಿನ ಹನಿಯ ಸೌಂದರ್ಯಕ್ಕಿಂತ ಆ ಹನಿ ತನ್ನ ಬಟ್ಟೆ ಮೇಲೆ ಬಿದ್ದು ಒದ್ದೆ ಮಾಡುತ್ತೋ ಅನ್ನೋ ಭಯ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ? ಡಿಯರ್ ಫ್ರೆಂಡ್ಸ್, ನೋಡಿ ಕಾಲ ಹೇಗೆ ಬದಲಾಗುತ್ತದೆ, ನಮ್ಮ ಸುತ್ತಮುತ್ತ ಇರೋ ಮನುಷ್ಯರು ಬದಲಾಗ್ತಿದ್ದಾರೆ. ಒಂದು ಕಾಲದಲ್ಲಿ ಮನುಷ್ಯನ ಮೌಲ್ಯಗಳಿಗೆ ಬಂಡವಾಳವಾಗಿತ್ತು. ಆದರೆ ಇವತ್ತು ಆ ಮೌಲ್ಯಗಳೇ ಬೀದಿಯಲ್ಲಿ ನಿಂತು ಹರಾಜಾಗ್ತಿವೆ. ಸಂಬಂಧಗಳು ವಾಟ್ಸಾಪ್ ಮೆಸೇಜ್ಗಳಿಗೆ ಸೀಮಿತವಾಗಿವೆ. ಪ್ರೀತಿ ಅನ್ನೋದು ಬರೀ ಸಿನಿಮಾದ ಡೈಲಾಗ್ ಆಗಿದೆ. ಬೆಳಗೆರೆಯವರು ಅಂದೇ ಒಂದು ಮಾತನ್ನ ಹೇಳಿದರು. ಸತ್ಯ ಅನ್ನೋದು ಕೇವಲ ಕಾಗದದ ಮೇಲೆ ಅಚ್ಚು ಮಾಡೋದಲ್ಲ, ಅದು ಮನುಷ್ಯನ ಅಂತರಾತ್ಮದಲ್ಲಿ ಅಚ್ಚಾಗಬೇಕು ಅಂತ. ಆದರೆ ನಾವು ಇವತ್ತು ಬಣ್ಣ ಬಣ್ಣದ ಮುಖವಾಡ ಹಾಕಿಕೊಂಡು ಅಡ್ಡಾಡ್ತಿದ್ದೀವಿ, ಒಳಗಡೆ ಒಂದು ಹೊರಗಡೆ ಒಂದು. ಅರೆ, ಬದಲಾವಣೆ ಅಂದ್ರೆ ಅನಿವಾರ್ಯ ಸ್ವಾಮಿ. ನಿಜ, ಆದ್ರೆ ಆ ಬದಲಾವಣೆ ನಮ್ಮನ್ನು ಮನುಷ್ಯತ್ವದಿಂದ ದೂರ ಮಾಡ್ತಿದೀಯಾ? ಯೋಚನೆ ಮಾಡಿ. ನಾನು ಹೇಳುವಂತ ವಿಷಯವನ್ನು ಒಮ್ಮೆ ಗಮನವಿಟ್ಟು ಕೇಳಿ. ನಾನು ಹೇಳುತ್ತಿರುವ ಮಾತಿನ ಪದದ ಮೇಲಿರುವ ಅಕ್ಷರಗಳ ಸಾಲಿನ ಅಕ್ಷರಗಳು ಬರೀ ಅಕ್ಷರಗಳಲ್ಲ, ಕೇವಲ ಬರೀ ಒಂದು ಆಡಿಯೋನಾಗಿ ಮಾತ್ರ ಕೇಳಬೇಡಿ. ಇವು ನಿಮ್ಮ ಮತ್ತು ನನ್ನ ಮತ್ತು ನಮ್ಮ ಸುತ್ತಮುತ್ತಲಿರುವ ಸಮಾಜದ ಕಟ್ಟು ಸತ್ಯಗಳು.
ಡಿಯರ್ ಫ್ರೆಂಡ್ಸ್, ನಾವು ಎತ್ತ ಸಾಗುತ್ತಿದ್ದೇವೆ ಅನ್ನೋದು ನಿಮಗೇನಾದರೂ ಗೊತ್ತಾ? ಬೆಳಗೆರೆಯವರು ಅಂದು ಶಾಂತಿನಿಕೇತನದ ಮರಗಿಡಗಳ ಕೆಳಗೆ ಕುಳಿತು ಪ್ರಕೃತಿಯ ಜೊತೆ ಸಂಭಾಷಣೆ ನಡೆಸುತ್ತಿದ್ದರು. ಅವರಿಗೆ ಎಲೆಯಿಂದ ಉದುರುತ್ತಿರುವ ಆ ಮಂಜಿನ ಹನಿಯಲ್ಲಿಯೂ ಕೂಡ ದೇವರನ್ನ ಕಾಣುತ್ತಿದ್ದಂಥ ರೂಪವಾಗಿ ಅವರು ಅದನ್ನು ನೋಡ್ತಾ ಇದ್ದರು. ಆದರೆ ಇವತ್ತು ನಮಗೆ ನಮ್ಮ ಪಕ್ಕದ ಮನೆಯಲ್ಲಿ ಮನುಷ್ಯ ಸತ್ತು ಬಿದ್ದಿದ್ದರು ಮೊಬೈಲ್ ಸ್ಕ್ರೀನ್ ಮೇಲೆ ಬರುವ ನೋಟಿಫಿಕೇಶನ್ ಮುಖ್ಯವಾಗಿ ಬಿಡುತ್ತೆ ಹೊರತು ನಮ್ಮ ಸಂವೇದನೆಗಳು ಎಲ್ಲಿ ಸತ್ತು ಹೋಗಿಬಿಟ್ಟಿವೆ. ಡಿಯರ್ ಫ್ರೆಂಡ್ಸ್, ನನ್ನ ಮಾತಿನಲ್ಲೊಂದು ಏನೋ ಬದಲಾವಣೆ ಇದೆ. ನನ್ನ ಮಾತಿನ ಹಿಂದೆ ಬದಲಾಗುತ್ತಿರುವ ಬದುಕು, ಈ ಬದಲಾವಣೆ ಎಂಥದ್ದು ಗೊತ್ತಾ? ಇದು ಅಭಿವೃದ್ಧಿಯದಲ್ಲ, ಇದು ಒಂಥರ ಸಾಂಸ್ಕೃತಿಕ ಆತ್ಮಹತ್ಯೆ. ಡಿಯರ್ ಫ್ರೆಂಡ್ಸ್, ಒಂದು ಕಾಲವಿತ್ತು, ಹಳ್ಳಿಯ ಹರಟೆ ಕಟ್ಟೆಯ ಮೇಲೆ ಕುಳಿತರೆ ಇಡೀ ಊರಿನ ಸುಖ ದುಃಖಗಳು ಚರ್ಚೆ ಆಗ್ತಿದ್ವು. ಒಬ್ಬನ ಮನೆಯಲ್ಲಿ ಒಲೆ ಉರಿಯುತ್ತಿದ್ದರೆ ಇಡೀ ಬೀದಿಗೆ ಸಂಕಟವಾಗುತ್ತಿತ್ತು. ಆದರೆ ಇವತ್ತು ಮಹಾನಗರಗಳ ಕಾಂಕ್ರೀಟ್ ಕಾಡಿನಲ್ಲಿ, ಅಪಾರ್ಟ್ಮೆಂಟ್ಗಳ ಆ AC ರೂಮ್ಗಳಲ್ಲಿ ಮನುಷ್ಯ ಒಬ್ಬಂಟಿಯಾಗಿಬಿಟ್ಟಿದ್ದಾನೆ. ನಮ್ಮ ಹತ್ತಿರ ಐಫೋನ್ಗಳಿವೆ, ಲ್ಯಾಪ್ಟಾಪ್ಗಳಿವೆ, ಆದರೆ 5 ನಿಮಿಷ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕೆ ಒಬ್ಬ ಆತ್ಮೀಯ ಗೆಳೆಯನಿಲ್ಲ. ಅಕ್ಷರ ಬ್ರಹ್ಮ, ಅಕ್ಷಸ ರಾಕ್ಷಸ, ಭರವಸೆಯ ಬರೆಗಾರ ರವಿ ಬೆಳಗೆರೆಯವರ ಓ ಮನಸ್ಸೆಯಂತಹ ಸಾಕಷ್ಟು ವಿಡಿಯೋಗಳನ್ನು, ಆಡಿಯೋಗಳನ್ನು ನೀವೆಲ್ಲ ಕೇಳಿದಿರಿ. ಬೆಳಗೆರೆಯವರು ಅಂದೇ ಎಚ್ಚರಿಸಿದ್ರು, ವಿಜ್ಞಾನ ಮನುಷ್ಯನಿಗೆ ರೆಕ್ಕೆ ಕೊಡಬಹುದು, ಆದರೆ ರೆಕ್ಕೆಯನ್ನು ಎಲ್ಲಿ ಬಡಿಯಬೇಕು ಅನ್ನೋ ವಿವೇಕವನ್ನು ಕೊಡೋದು ಸಂಸ್ಕಾರ ಮಾತ್ರ ಅಲ್ವಾ? ಇವತ್ತು ನಮ್ಮ ಹತ್ತಿರ ರೆಕ್ಕೆಗಳಿವೆ, ಹಾರುತ್ತಿದ್ದೇವೆ, ಆದರೆ ಎಲ್ಲಿ ಹೋಗುತ್ತಿದ್ದೇವೆ ಅನ್ನೋ ದಿಕ್ಸೂಚಿಯೇ ಕಳೆದು ಹೋಗಿದ್ದೇವೆ. ಡಿಯರ್ ಫ್ರೆಂಡ್ಸ್, ನನಗೆ ಆಶ್ಚರ್ಯ ಆಗೋದು ಮೌಲ್ಯಗಳ ಬಗ್ಗೆ ನಾವು ಆಡುವ ಡೊಂಬರಾಟವನ್ನು ನೋಡಿ.
ಹೊರಗಡೆ ಹೋದರೆ ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ನೀತಿ ಸಂಹಿತೆಗಳ ಬಗ್ಗೆ ಭಾಷಣವನ್ನು ಬಿಗಿತೀವಿ. ಆದರೆ ಒಳಗಡೆ ಒಬ್ಬರ ಕಾಲನ್ನು ಎಳೆಯೋದು ಹೇಗೆ, ಮತ್ತೊಬ್ಬನ ರಕ್ತ ಹೀರೋದು ಹೇಗೆ ಅನ್ನೋ ಲೆಕ್ಕಾಚಾರದಲ್ಲೇ ಇರುತ್ತೇವೆ ಅಲ್ವಾ? ಬೆಳಗೆರೆಯವರು ಬರೆದಿರುವಂತಹ ಸಾಕಷ್ಟು ಪುಸ್ತಕಗಳಲ್ಲಿ, ಸಾಹಿತ್ಯದಲ್ಲಿ ಒಂದು ಆರ್ದ್ರತೆ ಇತ್ತು. ಅದರಲ್ಲಿ ಪ್ರೀತಿ ಇತ್ತು, ಅದರಲ್ಲಿ ತ್ಯಾಗವಿತ್ತು. ಆ ರೀತಿಯ ಪುಸ್ತಕಗಳನ್ನು ಅವರು ಬರೀತಿದ್ರು. ಅರೆ, ಪ್ರೀತಿ ಅನ್ನೋ ಪದ ಬಂದರೆ ನೆನಪಾಗ್ಬಿಡುತ್ತೆ ಅಲ್ವಾ? ಈ ಪ್ರೀತಿ ಅನ್ನೋದು ಕೇವಲ ವ್ಯಾಪಾರ. ಪ್ರತಿಯೊಂದು ಸಂಬಂಧಕ್ಕೂ ಒಂದೊಂದು ರೇಟನ್ನ, ಒಂದೊಂದು ಎಕ್ಸ್ಪೈರ್ ಡೇಟನ್ನು ಹಾಕೊಂಡು ಬಿಟ್ಟಿದ್ದೀವಿ. ನಿಮ್ಮ ಕಿಸೆಯಲ್ಲಿ ದುಡ್ಡಿದ್ರೆ ಸಲಾಂ ಹೊಡೆಯೋರ ಗುಂಪೆ ಬೇರೆ ಇದೆ. ದುಡ್ಡು ಖಾಲಿಯಾದ ಮರುಕ್ಷಣವೇ ನಿಮ್ಮ ಫೋನ್ ನಂಬರ್ ಕೂಡ ಮರೆಮಾತಾಗುವ ಈ ಜಗತ್ತು, ಇದು ಕಟು ಸತ್ಯ ಅಲ್ವಾ? ಡಿಯರ್ ಫ್ರೆಂಡ್ಸ್, ನೀವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಿಮ್ಮ ಮೌಲ್ಯಗಳನ್ನು ಅಡವಿಟ್ಟು ಬೆಳೆದರೆ ಆ ಎತ್ತರಕ್ಕೆ ಯಾವ ಬೆಲೆಯೂ ಇಲ್ಲ. ನಾನು ಹೇಳೋದು ಇಷ್ಟೇ, ನಿಮ್ಮನ್ನು ನೀವು ಒಮ್ಮೆ ಕನ್ನಡಿಯ ಮುಂದೆ ನಿಂತು ಪ್ರಶ್ನೆ ಮಾಡಿಕೊಂಡು ಬಿಡಿ ಅಂತ. ಡಿಯರ್ ಫ್ರೆಂಡ್, ಸೂರ್ಯ ಮುಳುಗುತ್ತಿದ್ದಾನೆ ಎಂದು ಅಳುತ್ತಾ ಕುಳಿತರೆ ನಿನಗೆ ನಕ್ಷತ್ರಗಳ ಸೌಂದರ್ಯ ಕಾಣಿಸುವುದಿಲ್ಲ. ಮೌಲ್ಯಗಳು ಸಾಯುತ್ತಿವೆ ಅನ್ನೋದು ನಿಜ, ಆದರೆ ಆ ಮೌಲ್ಯಗಳನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಯಾರದು? ಈ ಸಮಾಜವನ್ನು, ಸರ್ಕಾರವನ್ನು ಬೈಯುತ್ತಾ ಕುಳಿತರೆ ಏನೂ ಬದಲಾಗುವುದಿಲ್ಲ. ಬದಲಾವಣೆ ನಿನ್ನಿಂದ ಶುರುವಾಗಬೇಕು, ನಿನ್ನ ಮನಸ್ಸಿನಿಂದ ಶುರುವಾಗಬೇಕು. ಪಕ್ಕದ ಮನೆಯವನಿಗೆ ಒಂದು ಕಿರುನಗೆ ನೀಡೋದ್ರಿಂದ, ಅಮ್ಮನ ಕೈ ಹಿಡಿದು 5 ನಿಮಿಷ ಕುಳಿತು ಮಾತಾಡೋದ್ರಿಂದ ಈ ಕ್ರಾಂತಿ ಶುರುವಾಗಬೇಕು. ಡಿಯರ್ ಫ್ರೆಂಡ್ಸ್, ಬದುಕು ಅಂದರೆ ಬರೀ ಉಸಿರಾಡೋದಲ್ಲ. ಬದುಕು ಅಂದರೆ ಹತ್ತಿರದವರಿಗೆ ಉಸಿರು ಕೊಡೋದು ಬದುಕು. ಬದಲಾಗುತ್ತಿರುವ ಈ ಬದುಕಿನ ಜಟಕಾ ಬಂಡಿ ಪಯಣ
ಎತ್ತ ಸಾಗುತ್ತಿದೆ ಎಂಬುದ ಅರಿತು ಬಾಳು ಮನುಜ. ನಮಸ್ಕಾರ. ಥ್ಯಾಂಕ್ ಯು.